ಸೊ ನಿಮ್ಗೆ ಅನಿಸುತ್ತೆ ಗಾಯ್ಸ್ ಈ ತರ ಪದೇ ಪದೇ ಆ ಗಿಲ್ಲಿ ಅವ್ರನ್ನ ಚಿಕ್ಕ ವಿಚಾರಕ್ಕೂ ದೊಡ್ಡ ವಿಚಾರಕ್ಕೂ ಅಷ್ಟು ದೊಡ್ಡದಾಗ ಕ್ಲಾಸ್ ತಗೊಂಡವರು ಬೇರೆಯವ್ರು ಏನಾದ್ರು ದೊಡ್ಡ ತಪ್ಪು ಮಾಡಿದ್ರು ಅದಕ್ಕೆ ಚಿಕ್ಕದಾಗ ಮಾತಾಡಿ ಅದನ್ನ ಮೂಲೆಗುಂಬು ಸರಿಸ್ಬಿಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಅದೇ ತಪ್ಪು ಪ್ರೀವಿಯಸ್ ಜನ ಮಾಡಿರ್ತಾರೆ, ಬಟ್ ಅದಕ್ಕೆ ಅಷ್ಟು ಕ್ಲಾಸ್ ತಗೊಂಡಿರಲ್ಲ, ಬಟ್ ಗಿಲ್ಲಿ ಮಾಡಿದಾಗ ಅದನ್ನ ದೊಡ್ಡದಾಗ ತೋರಿಸ್ತಾರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 25 ಲೈಕ್ಸ್ ನಾನು ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ಸೊ ಇವಾಗ ಸ್ವಲ್ಪ ಹೊತ್ತಿಂದನೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ನೋಡಿದ್ಮೇಲೆ ನನ್ಗನ್ಸಿದ್ದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಬಿಗ್ ಬಾಸ್ ಟೀಮ್ ಅವರು ಗಿಲ್ಲಿ ಅವ್ರನ್ನ ಬ್ಯಾಡ್ ಮಾಡಬೇಕು ಅಂತ ಈ ರೀತಿ ಪ್ರೋಮೋಗಳಿಂದ ಬಿಡ್ತಿದ್ದಾರೆ ಅಂತ ನನ್ಗನ್ಸ್ಬಿಡ್ತು. ಯಾಕಂತ ಹೇಳಿದ್ರೆ ಬೇರೆಯವ್ರು ಏನೇ ತಪ್ಪು ಮಾಡಿದ್ರು ಅದನ್ನ ಹೈಡ್ ಮಾಡ್ತಾರೆ, ಅಷ್ಟೊಂದು ಟೆಲಿಕಾಸ್ಟ್ ಮಾಡೋದು ಇಲ್ಲ. ಸೊ ಟೆಲಿಕಾಸ್ಟ್ ಮಾಡಿದ್ರು ವೀಕೆಂಡಲ್ಲಿ ಬಂದಾಗ ಅದಕ್ಕೊಂದು ಕಾಮಿಡಿ ಟ್ರ್ಯಾಕ್ ಆಗ್ಬಿಟ್ಟು ಕಾಮಿಡಿ ಸೌಂಡ್ಸ್ ಆಗ್ಬಿಟ್ಟು ಬೇಕಾದ್ರೆ ರೀಟೆಲಿಕಾಸ್ಟ್ ಮಾಡ್ತಾರೆ. ಆದ್ರೆ ಗಿಲ್ಲಿ ಅವ್ರು ಏನಾದ್ರು ಗೊತ್ತಿಲ್ಲದ್ರೆ ಏನಾದ್ರು ಒಂದು ತಪ್ಪು ಮಾಡಿದ್ರೆ ನೋಡಿ, ಇವತ್ತು ಕಿಚ್ಚ ಸುದೀಪ್ ಸರ್ ಆ ಒಂದು ಕಾರಣಕ್ಕಾಗಿ ಕ್ಯಾಪ್ಟನ್ ರೂಮ್ ಅಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ, ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇಡೀ ಕ್ಯಾಪ್ಟನ್ ರೂಮ್ನೇ ಲಾಕ್ ಮಾಡಿದ್ದಾರೆ. ಸೊ ಈ ವಿಚಾರ ಇದೇ ಮೊದಲನೇ ಬರೆಯಲ್ಲ, ಇದಕ್ಕೂ ಮುಂಚೆ ಒಂದ್ಸಲ ಆಗಿದ್ದು. ಸೀಸನ್ 10 ರಲ್ಲಿ ಸಂತೋಷ್ ಅವರು ಕ್ಯಾಪ್ಟನ್ ಆಗಿರ್ತಾರೆ, ವಿನಯ್ ಗೌಡ್ ಅವರು ಹೊರತು ಸಂತೋಷ್ ಅವರು ಕ್ಯಾಪ್ಟನ್ ಆಗೋದಕ್ಕೆ ಸಹಾಯ ಮಾಡಿರ್ತಾರೆ. ಸೊ ಖುದ್ದಾಗಿ ಈ ವಿಚಾರ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ, ಬಟ್ ವೀಕೆಂಡ್ ಅಲ್ಲಿ ಬಂದಾಗ ಸುದೀಪ್ ಸರ್ ಕ್ಯಾಪ್ಟನ್ ಯಾವ ರೀತಿ ಆದ್ರು ಅನ್ನೋ ಒಂದು ಸತ್ಯನ ಆಚೆಗೆ ಗೆಲ್ಸ್ಬಿಟ್ಟು ಆ ಕ್ಯಾಪ್ಟನ್ ರೂಮ್ನ ಲಾಕ್ ಮಾಡಿರ್ತಾರೆ. ಅದು ಮೊದಲನೇ ಬಾರಿ. ಇದು 2ನೇ ಬಾರಿ ಆಗಿರೋದಕ್ಕೆ ನನಗೇನಕ್ಕೆ ಈ ರೀತಿ ಒಂದು ಬೇಜಾರು ಅನಿಸಿದೆ ಅಂತ ಹೇಳಿದ್ರೆ, ಸೊ ಈ ಒಂದು 10ನೇ ವೀಕ್ ನಡೀತಿದೆ, ಈ ಒಂದು 10 ವಾರ ಆಗಿದೆ, 10 ವಾರದಲ್ಲಿ 3 ವಾರ ಬಿಟ್ಟಾಕಿ ನೆಕ್ಸ್ಟ್ 7 ವೀಕ್ಸ್ 7 ಜನ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ ಆಗಿರುವಂತಹ ಪ್ರತಿಯೊಬ್ಬರ ಜೊತೆಯಲ್ಲೂ ಗಿಲ್ಲಿ ವೈಸ್ ಕ್ಯಾಪ್ಟನ್ ಅಂತ ಕ್ಯಾಪ್ಟನ್ಗಿಂತ ಮೊದಲೇ ಆ ರೂಮ್ಗೆ ಹೋಗ್ಬಿಟ್ಟು ಅವರ ಬಟ್ಟೆ ಎತ್ಕೊಂಡು ಹೋಗಿ ಅಲ್ಲಿಗ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಎದ್ದು ಬಂದಿದ್ದಾರೆ. ಇದೇನು ಮೊದಲನೇ ಬಾರಿ ಅಲ್ಲ. ಸೊ ಈಗ ಹೋಗ್ಬಿಟ್ಟು ಈಗ ಇವರಿಬ್ರು ಜಂಟಿ ಕ್ಯಾಪ್ಟನ್ ಆಗಿರೋದಕ್ಕೆ ಹೋಗಿ ಕೂತ್ಕೊಂಡ ಮಾತಾಡ್ದ ಅನ್ನೋದಕ್ಕೆ ಕಿಚ್ಚ ಸುದೀಪ್ ಸರ್ ತುಂಬಾನೇ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋ ರೀತಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಕೋಪ ಮಾಡ್ಕೊಂಡಿರ್ತಾರೆ, ಬೇಜಾರು ಮಾತಾಡಿರ್ತಾರೆ, ಅದು ಬೇರೆ ಪ್ರಶ್ನೆ. ಸೊ ನನ್ಗನ್ಸೋದು ಏನು ಅಂತ ಹೇಳಿದ್ರೆ, ಈ ತಪ್ಪೇನು ಇದು ಮೊದಲನೇ ಬಾರಿ ಅಲ್ಲ. ಇದೇ ಸೀಸನಲ್ಲಿ ಇದಕ್ಕೂ ಮುಂಚೆ ಜಾನ್ವರಿ ಹೋಗಿ ಬಂದಿದ್ರು, ಆ ರೂಮಲ್ಲಿ ಹೋಗ್ಬಿಟ್ಟು ಆ ಜ್ಯೂಸಸ್ ಆಗಿರ್ಬೋದು, ಆ ಫ್ರೂಟ್ಸ್ ಆಗಿರ್ಬೋದು ಕಳ್ತನ ಮಾಡ್ಕೊಂಡು ಬಂದಿದ್ರು. ಅದೇ ರೀತಿ ಕೆಲವೊಂದು ಟೈಮ್ ಚಾಕ್ಲೇಟ್ಸ್ ಎಲ್ಲ ಕಳ್ತನ ಮಾಡ್ಕೊಂಡು ಬಂದಿದ್ರು. ಸೊ ಇದು ಬಿಟ್ಟಾಗಿ ಲಾಸ್ಟ್ ಅವ್ರು ಗೆಸ್ಟ್ಗಳು ಬಂದಿದ್ರಲ್ಲ, ಕ್ಯಾಪ್ಟನ್ ಸೈಡ್ಗೆ ಬಿಟ್ಟು ಇಡೀ ಗೆಸ್ಟ್ಗಳೇನಿದ್ರು ಅವರೆಲ್ಲ ಹೋಗ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು, ಅವ್ರ ಸೀನಿಯರ್ಸ್ ಅವ್ರಿಗೆಲ್ಲ ಗೊತ್ತಿರುತ್ತೆ, ಆದ್ರೂ ಅವ್ರ ಮೇಲೆ ಕೂತ್ಕೊಂಡು ಕಾಲು ಹೇಳೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಇಡೀ ರಾತ್ರಿ ಅಲ್ಲೇ ಕೂತ್ಕೊಂಡು ಅವರ ಒಂದು ಮಾತುಕತೆ ಎಲ್ಲ ನಡೆಸ್ತಾ ಇದ್ರು. ಸೊ ಅವಾಗ ಯಾವುದೇ ರೀತಿ ತಪ್ಪು ಅನ್ಸಿಲ್ಲ. ಬಟ್ ಇವಾಗ ಗಿಲ್ಲಿಯವ್ರು ಈ ರೀತಿ ಹೋಗ್ಬಿಟ್ಟು ಫನ್ನಾಗಿ ಕೂತ್ಕೊಂಡೋದಕ್ಕೆ ಇಷ್ಟು ದೊಡ್ಡ ಕ್ಲಾಸ್ ತೊಗೊತಿದ್ದಾರೆ. ಸೊ ನನ್ಗನ್ಸೋದು ಏನು ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಲಾಸ್ಟ್ ವೀಕ್ ಆಗಿರ್ಬೋದು, ಈ ವೀಕ್ ಆಗಿರ್ಬೋದು, ಕೆಲವೊಂದೆಲ್ಲ ನಾನು ಗಿಲ್ಲಿನ ಬ್ಯಾಡ್ ಮಾಡೋದಕ್ಕೆ ಕೆಲವೊಂದು ಪ್ರೋಮೋಸ್ ಬಿಡ್ತಾ ಇದ್ದಂಗಿದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಿ ಬಿಡೋ ಥರ ನನಗನ್ಸಿದೆ. ಸೊ ಯಾಕಂತ ಹೇಳಿದ್ರೆ, ಆ ಒಂದು ಪ್ರೋಮೋದಲ್ಲಿ ಬಿಟ್ಟಾಗ ಪ್ರತಿಯೊಬ್ಬರು ಮೈಂಡ್ಗೂ ಅದು ಹೋಗುತ್ತೆ. ತುಂಬ ಜನಕ್ಕೆ ನೈಟಲ್ಲಿ ಎಪಿಸೋಡ್ ನೋಡೋಷ್ಟು ಟೈಮ್ ಇರೋದಿಲ್ಲ, ತುಂಬ ಜನ ಪ್ರೋಮೋಸ್ ನೋಡ್ತಿರ್ತಾರೆ. ಆ ಪ್ರೋಮೋಸ್ ನೋಡಿದಾಗ ಅಲ್ಲಿ ಏನು ನಮಗೆ ಪ್ರಚೋದನೆ ಆಗುತ್ತೋ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ. ಸೊ ಮೋಸ್ಟ್ಲಿ ಈ ಥರ ಏನಾದರೂ ಬ್ಯಾಡ್ ಒಪಿನಿಯನ್ ತರಿಸೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗನ್ಸ್ಬಿಡ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಸುದೀಪ್ ಸರ್ ತುಂಬಾ ಕ್ಲಾಸ್ ತಗೊಂತಿದ್ದಾರೆ. ಸೊ ಇದೇ ತಪ್ಪು ಇದಕ್ಕೂ ಮುಂಚೆ ಸೀನಿಯರ್ಸ್ ಆಗಿರ್ಬೋದು, ಬೇರೆ ಜನರು ಮಾಡಿದಾಗ ಆ ರೀತಿಯನ್ನು ಕ್ಲಾಸ್ ತಗೊಂಡಿರಲಿಲ್ಲ. ಸೊ ಇವಾಗ ಮೋಸ್ಟ್ಲಿ ಈ ವಾರದಲ್ಲಿ ಅಷ್ಟು ಹೈಲೈಟ್ ವಿಚಾರಗಳೇನಿಲ್ವೋ ಗೊತ್ತಿಲ್ಲ, ಗೆಲೆನ ತಗೊಂಡು ರೂಬ್ತಾ ಇರೋ ಥರ ನನಗನ್ಸಿದೆ. ಅದೇ ರೀತಿ ಕಿಚ್ಚ ಸುದೀಪ್ ಸರ್ ಅವರು ರಕ್ಷಿತ್ ಅವ್ರ ಬಗ್ಗೆ ತುಂಬಾನೇ ಮಾತಾಡಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ಸೊ ಅವರೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಾಗ ಸೆಕೆಂಡ್ ರೌಂಡಲ್ಲೋ ಥರ್ಡ್ ರೌಂಡಲ್ಲೋ ಅವರ ಒಂದು ವರ್ತನೆ ತುಂಬಾ ಅತಿರೇಕ ಅನ್ಸ್ಬಿಡ್ತು. ಸೊ ಅದರಿಂದ ಆ ವಿಚಾರಕ್ಕೆ ಮತ್ತೆ ಅವರು ನಾಮಿನೇಷನ್ಸ್ಗೆ ತಗೊಂತಿರುವಂತಹ ಕೆಲವೊಂದು ಪಾಯಿಂಟ್ಸ್, ಗಿಲ್ಲಿನಾಗಿರ್ಬೋದು, ಕಾವ್ಯನಾಗಿರ್ಬೋದು, ಲಾಸ್ಟ್ ವೀಕ್ ಕೂಡ ನಾಮಿನೇಷನ್ಸ್ ಮಾಡಿದಾಗ ಒಂದು ಪಾಲ್ತು ರೀಸನ್ಸ್ ಕೊಟ್ಟಿದ್ರು. ಅದೇ ರೀತಿ ಈ ಸಲ ಕೂಡ ಅವರು ನಾಮಿನೇಷನ್ಸ್ ಮಾಡುವಾಗ ಒಂದು ಸಿಲಿ ರೀಸನ್ಸ್ ಕೊಟ್ಟಿದ್ರು. ಆ ಒಂದು ರೀಸನ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅವರು ಉಸ್ತುವಾರಿ ಕೆಲವೊಂದು ಮಾತುಗಳಿದ್ದಾಗ ಅದಕ್ಕೆ ರಿಯಾಕ್ಷನ್ ಕೊಟ್ಟ ಹಾಗೆ ಅವ್ರಿಗೆ ತುಂಬಾನೇ ದೊಡ್ಡ ಕ್ಲಾಸ್ ತಗೊಂಡಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ನೋಡ್ಬೇಕು ಎಪಿಸೋಡಲ್ಲಿ ಎಷ್ಟು ಮಾತ್ರ ಸತ್ಯ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅನಿಸುತ್ತೆ ಗಾಯ್ಸ್, ಈ ತರ ಪದೇ ಪದೇ ಆ ಗಿಲ್ಲಿ ಅವ್ರನ್ನ ಚಿಕ್ಕ ವಿಚಾರಕ್ಕೂ ದೊಡ್ಡ ವಿಚಾರಕ್ಕೂ ಅಷ್ಟು ದೊಡ್ಡದಾಗ ಕ್ಲಾಸ್ ತಗೊಂಡವರು ಬೇರೆಯವ್ರು ಏನಾದ್ರು ದೊಡ್ಡ ತಪ್ಪು ಮಾಡಿದ್ರು ಅದಕ್ಕೆ ಚಿಕ್ಕದಾಗ ಮಾತಾಡಿ ಅದನ್ನ ಮೂಲೆಗುಂಬು ಸರಿಸ್ಬಿಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಅದೇ ತಪ್ಪು ಪ್ರೀವಿಯಸ್ ಜನ ಮಾಡಿರ್ತಾರೆ, ಬಟ್ ಅದಕ್ಕೆ ಅಷ್ಟು ಕ್ಲಾಸ್ ತಗೊಂಡಿರಲ್ಲ, ಬಟ್ ಗಿಲ್ಲಿ ಮಾಡಿದಾಗ ಅದನ್ನ ದೊಡ್ಡದಾಗಿ ತೋರಿಸ್ತಾರೆ. ಸೊ ಇದ್ರ ಹಿಂದಿನ ಉದ್ದೇಶ ನನಗಂತೂ ಏನು ಅಂತ ಗೊತ್ತಾಗ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಾರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಯಾವುದೇ ರೀತಿ ಗಿಲ್ಲಿ ಅಭಿಮಾನಿ ಅಲ್ಲ. ಸೊ ನನಗೆ ಅಂತ ಹೇಳಿದ್ರೆ ಗಿಲ್ಲಿ ಅವ್ರ ಬಗ್ಗೆ ಕೆಲವೊಂದು ಪ್ರೋಮೋಸ್ ಬಂದಾಗ ಚಿಕ್ಕ ವಿಚಾರನೂ ಕೂಡ ದೊಡ್ಡದಾಗಿ ತೋರಿಸಿರ್ತಾರೋ, ಆ ಒಂದು ರೀಸನ್ ಏನಾದರೂ ಈ ಥರ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ರ ಅಂತ ನಂಗೆ ಅನ್ಸ್ಬಿಡ್ತು. ಸೊ ಎಷ್ಟೇ ಬ್ಯಾಡಾಗಿ ತೋರಿಸೋದು, ಏನೇ ಮಾಡಿದ್ರು ಫೈನಲಿ ಒಂದೇ ಆಗೋದು. ಈ ಸಲ ಕಪ್ ಮಾತ್ರ ಗಿಲ್ಲಿದೆ, ಅದಂತೂ ಪಕ್ಕ. ಸೊ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾರೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲೂ ಟೇಕ್ ಕೇರ್, ಬಾಯ್.